Good morning students, welcome to another session of the motion in a straight line. So in the previous class we learned about relative velocity. So relative velocity ಅಂತಂದ್ರೆ ಏನು? Velocity of one object with respect to another. So ಇಲ್ಲಿ ನಾವು just velocities ಅಂತ ಕನ್ಸಿಡರ್ ಮಾಡ್ತೀವಲ್ಲ, ಸೊ ಅದನ್ನು ನಾವು ರಿಲೇಟ್ ಮಾಡಬಹುದು. ಯಾವುದ್ರ ಜೊತೆ? ರಿಲೇಟಿವ್ ಟು ದಿ ಗ್ರೌಂಡ್. ಜಸ್ಟ್ ನಾವು ವೆಲಾಸಿಟಿ ಆಫ್ ಕಾರ್ ಅಂತ ಹೇಳ್ತೀವಿ ಅಂದ್ಕೊಳ್ಳಿ. ಸೊ ವೆಲಾಸಿಟಿ ಆಫ್ ಕಾರ್ ಅಂತ ಹೇಳೋ ಬದಲು ನಾವು ವೆಲಾಸಿಟಿ ಆಫ್ ಕಾರ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಈ ಥರನೂ ಹೇಳ್ಬೋದು, ಆಯಿತಾ? ಸೊ ರಿಲೇಟಿವ್ ವೆಲಾಸಿಟಿ ಬಗ್ಗೆ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ವಿ ಕನ್ಕ್ಲೂಡೆಡ್ ಟೂ ಥಿಂಗ್ಸ್ ದ್ಯಾಟ್ ಇಫ್ ಟೂ ಆಬ್ಜೆಕ್ಟ್ಸ್ ಆರ್ ಟ್ರಾವೆಲಿಂಗ್ ಇನ್ ಅ ಸೇಮ್ ಡೈರೆಕ್ಷನ್, ಸೊ ನಾವು ರಿಲೇಟಿವ್ ವೆಲಾಸಿಟಿ ಆಫ್ ಒನ್ ಆಬ್ಜೆಕ್ಟ್ ವಿತ್ ಅನದರ್, ಅವಾಗ ಏನು ಕನ್ಸಿಡರ್ ಮಾಡ್ತೀವಿ ನಾವು? ಎರಡು ವೆಲಾಸಿಟಿದು ಡಿಫ್ರೆನ್ಸನ್ನು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಟೂ ವೆಹಿಕಲ್ಸ್ ಆರ್ ಟ್ರಾವೆಲಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್, ಒಂದು ಫಾರ್ವರ್ಡ್ ಹೋಗೋದು ಇನ್ನೊಂದು ಬ್ಯಾಕ್ವರ್ಡ್ ಬರೋದು, ಈ ಥರ ಸಿಚುವೇಶನ್ ಇತ್ತಂತಂದರೆ ದ ರಿಲೇಟಿವ್ ವೆಲಾಸಿಟಿ ಆಫ್ ಒನ್ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಅನದರ್ ಒನ್ ವಿಲ್ ಬಿ ಟೇಕನ್ ಆಸ್ ದಿ ಅಡಿಷನ್ ಆರ್ ದಿ ಕಾಂಬಿನೇಷನ್ ಆಫ್ ದಿ ಟೂ ಇಂಡಿವಿಜುವಲ್ ವೆಲಾಸಿಟೀಸ್. ಇದಿಷ್ಟು ನಿಮಗೆ ಗೊತ್ತಾಗಿದೆ. ಮತ್ತು ಏನು, ಇಲ್ಲಿನೂ ಸಹ ಡೈರೆಕ್ಷನ್ ಇಂಪಾರ್ಟೆಂಟ್ ಇದೆ. ಸೊ ಅದನ್ನು ನಾವು ಕ್ಯಾಲ್ಕುಲೇಷನ್ಸ್ ಮಾಡುವಾಗ ಡೈರೆಕ್ಷನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡುವ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ್ಯಾಟ್ ಥಿಂಗ್. ಸೊ ಇನ್ ಟುಡೇಸ್ ಕ್ಲಾಸ್ ವಿ ವಿಲ್ ಸಾಲ್ವ್ ಸಮ್ ಬೇಸಿಕ್ ನ್ಯೂಮೆರಿಕಲ್ಸ್. ಸೊ ಟೇಕ್ ಇಟ್ ಡೌನ್. On a two-lane road, on a two-lane road, car A is traveling with a speed of 36 km per hour, with a speed of 36 km per hour. Two cars B and C approach car A in opposite directions, with a speed of 54 km per hour. 54 km per hour. At a certain instant, when the distance AB is equal to AC, when the distance AB is equal to AC, AB is equal to AC, both being 1 kilometer, B decides to overtake A, before C does. What minimum acceleration of car? Minimum acceleration of car B is required to avoid an accident, an accident.
ಸೊ ದಿಸ್ ಇಸ್ ದ ಕ್ವೆಶನ್. ಸೊ ಫಿಸಿಕ್ಸಲ್ಲಿ ಏನಾಗುತ್ತೆ, ತುಂಬ ಲೆಂದಿ ಕ್ವೆಶನ್ಸ್ ಬರ್ತಾವೆ, ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನೀವು ಸಾಲ್ವ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ ಕ್ವಶನ್ ಬರೆಯೋಕ್ಕೆ ಟೈಮ್ ತುಂಬ ವೇಸ್ಟ್ ಆಯಿತು. ಸೊ ಇಲ್ಲಿ ನಾವು ಲೆಟ್ ಅಸ್ ಸಿ ವಾಟ್ ಇಸ್ ದ ಕ್ವಶನ್ ಆ್ಯಂಡ್ ವಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇನ್ ದಿಸ್ ಪ್ರಾಬ್ಲಮ್. ಸೊ ಆನ್ ಎ 2 lane road, 2 lane road ಅಂತಂದರೆ 2 paths ಇರುವಂಥದ್ದು. ಐ ಹೋಪ್ ಯು ಕ್ಯಾನ್ ಸಿ ಇಟ್. ಈ ಥರದ್ದು ರೋಡ್. ಎ ಕಾರ್ ಎ ಇಸ್ ಟ್ರಾವೆಲಿಂಗ್ ವಿತ್ ಅ ಸ್ಪೀಡ್ ಆಫ್ 36 km/h. ಸೊ ಅಲ್ಲಿ ಏನಾಗ್ತಿದೆ, ಒಂದು ಕಾರ್ ಎ ಇದೆ, ಅದು ಎಷ್ಟು ಸ್ಪೀಡಿಂದ ಟ್ರಾವೆಲ್ ಮಾಡ್ತಿದೆ, 36 km/h. 36 km/h ಇಂದ ಟ್ರಾವೆಲ್ ಮಾಡ್ತಿದೆ, ಅಷ್ಟು ಸ್ಪೀಡಿಂದ ಹೋಗ್ತಿದೆ. ಸೊ ಈ ಡೈರೆಕ್ಷನಲ್ಲಿ ಹೋಗ್ತಿದೆ ಅಂದ್ಕೊಳ್ಳುವ. ಸೊ ನೆಕ್ಸ್ಟ್ 2 cars ಬಿ ಆ್ಯಂಡ್ ಸಿ ಅಪ್ರೋಚ್ ಕಾರ್ ಎ ಇನ್ ಅಪೋಸಿಟ್ ಡೈರೆಕ್ಷನ್ಸ್. ಮತ್ತು 2 ಕಾರ್ಸ್ ಅದಾವು. ಆ ಕಾರ್ಸ್ ಯಾವುದು, ಬಿ ಆ್ಯಂಡ್ ಸಿ. ಒಂದು ಬಿ ಇದೆ, ಇನ್ನೊಂದು ಸಿ ಇದೆ. ಸೊ ಅವೇನು ಮಾಡ್ತದವು, ಎಗೆ ಅಪ್ರೋಚ್ ಮಾಡ್ತದವು, ಅಂದರೆ ಟುವರ್ಡ್ಸ್ ಎ ಹತ್ತಿರ ಬರ್ತದವು ಅಂತ ಹೇಳಿ. ಸೊ ಬಿ ಆ್ಯಂಡ್ ಸಿ ಅದಕ್ಕೆ ಸ್ಪೀಡ್ಸ್ ಎಷ್ಟದಾವು, 50 km/h. ಸೊ ಇದು ಎರಡದಕ್ಕೂ ಸ್ಪೀಡ್ ಎಷ್ಟಿದೆ, 54 km/h. ಇಷ್ಟು ಸ್ಪೀಡಿಂದ ಅಪೋಸಿಟ್ ಡೈರೆಕ್ಷನಲ್ಲಿ ಅಪ್ರೋಚ್ ಆಗ್ತಿರೋದು. ಅಪೋಸಿಟ್ ಡೈರೆಕ್ಷನ್ ಅಂತಂದರೆ ಬಿ ಲೆಫ್ಟ್ ಟು ರೈಟ್ ಹೋಗ್ತಿದೆ, ಸಿ ರೈಟ್ ಟು ಲೆಫ್ಟ್ ಹೋಗ್ತಿದೆ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ಕ್ವಶನ್. ಅಟ್ ಎ ಸರ್ಟೇನ್ ಇನ್ಸ್ಟಂಟ್. ಸೊ ನೋಡಿ, ಇದ್ರದ್ದು ಸ್ಪೀಡ್ ಕಾನ್ಸ್ಟೆಂಟ್, ಇದ್ರದ್ದು ಸ್ಪೀಡ್ ಕಾನ್ಸ್ಟೆಂಟ್ ಇತ್ತಂತಂದರೆ ಏನಾಗುತ್ತೆ, ಎರಡೂ ಅಪ್ರೋಚ್ ಮಾಡಿ ದೇರ್ ಮೇ ಬಿ ಚಾನ್ಸಸ್ ಆಫ್ ಆಕ್ಸಿಡೆಂಟ್. ಸೊ ಆ ಆಕ್ಸಿಡೆಂಟ್ ಆಗಬಾರ್ದು, ಅವಾಯ್ಡ್ ಮಾಡಬೇಕು ಅಂತಂದರೆ ಐದರ್ ಬಿ ಏನು ಮಾಡಬೇಕು, ಸ್ಪೀಡನ್ನು ಚೇಂಜ್ ಮಾಡಬೇಕು. ಸ್ಪೀಡ್ ಚೇಂಜ್ ಮೀನ್ಸ್ ಆಕ್ಸಲರೇಷನ್. ವೆಲಾಸಿಟಿಯನ್ನು ಏನು ಮಾಡ್ಕೋಬೇಕು, ಅದು ಚೇಂಜ್ ಮಾಡಬೇಕು. ಇಲ್ಲ ಅಂತಂದರೆ ಸಿ ಏನಿದೆ ಅಲ್ಲ, ಅದರದ್ದು ವೆಲಾಸಿಟಿನ ಚೇಂಜ್ ಮಾಡಬೇಕು. ಓನ್ಲಿ 2 possibilities are there. Either B has to change its velocity or C has to change its velocity. ಕಂಟಿನ್ಯೂಸ್ ಆಗಿ ವೆಲಾಸಿಟಿನ ಏನು ಮಾಡಬೇಕು, ಚೇಂಜ್ ಮಾಡಬೇಕು. ವೆಲಾಸಿಟೀಸ್ ಚೇಂಜ್ ಆದವು ಅಂತಂದರೆ ಅದನ್ನು ಏನಂತ ಹೇಳ್ತೀವಿ, ಆಕ್ಸಲರೇಷನ್ ಅಂತ ಹೇಳ್ತೀವಿ. ಸೊ ಇಟ್ ಮೀನ್ಸ್ ಐದರ್ ಬಿ ಹ್ಯಾಸ್ ಟು ಗೆಟ್ ಸಮ್ ಆಕ್ಸಲರೇಷನ್ ಆರ್ ಸಿ ಹ್ಯಾಸ್ ಟು ಗೆಟ್ ಸಮ್ ಆಕ್ಸಲರೇಷನ್, ಯಾವುದಾದ್ರೂ ಒಂದು. ಬಟ್ ಕ್ವೆಶನಲ್ಲಿ ಏನು ಹೇಳ್ಯಾರ, ಬಿ ಡಿಸೈಡ್ಸ್ ಟು ಓವರ್ಟೇಕ್ ಎ. ಸೊ ಬಿ ಏನು ಡಿಸೈಡ್ ಮಾಡ್ತೈತೆ, ಎನ ಓವರ್ಟೇಕ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತೈತೆ. ಯಾವುದಕ್ಕಿಂತ ಮುಂಚೆ, ಸಿಗಿಂತ ಮುಂಚೆ. ಸೊ ಇದು ಓವರ್ಟೇಕ್ ಮಾಡಬೇಕಂತಂದರೆ ಇದಕ್ಕೇನು ಬೇಕು, ಸರ್ಟೇನ್ ಆಕ್ಸಲರೇಷನ್ ಬೇಕು. ಸೊ ಇಲ್ಲೇನು ಹೇಳ್ಯಾರ, ವಾಟ್ ಆಕ್ಸಲರೇಷನ್ ಡಸ್ ಬಿ ರಿಕ್ವೈರ್ಡ್. ಇದನ್ನು ಓವರ್ಟೇಕ್ ಮಾಡಬೇಕಂತಂದರೆ ಬಿಗೆ ಎಷ್ಟು ಆಕ್ಸಲರೇಷನ್ ಬೇಕು ಅಂತ ಕೇಳ್ಯಾರ. ಮತ್ತೇನು ಕ್ವಾಂಟಿಟೀಸನ್ನು ನಾವು ಸ್ಕಿಪ್ ಮಾಡಿದ್ವಿ ಇಲ್ಲಿ. So there was given AB is equal to AC. So at a particular time ಏನಾಗುತ್ತೆ, one particular ಟೈಮಲ್ಲಿ ಎ ಮತ್ತು ಬಿ ನಡುವೆ ಎಷ್ಟು ಡಿಸ್ಟೆನ್ಸ್ ಇದೆ ಅಲ್ಲ, ಬಿ ಮತ್ತು ಸಿ ನಡುವೆನೂ ಅಥವಾ ಎ ಮತ್ತು ಸಿ ನಡುವೆನೂ ಅಷ್ಟೇ ಡಿಸ್ಟೆನ್ಸ್ ಇದೆ. ಎ ಬಿ ಇಸ್ ಈಕ್ವಲ್ಸ್ ಟು ಎ ಸಿ, ಸೇಮ್ ಡಿಸ್ಟೆನ್ಸ್ ಇದೆ ಅಂತಂದರೆ ಸೇಮ್ ಸ್ಪೀಡನ್ನು, ಕಾನ್ಸ್ಟೆಂಟ್ ಸ್ಪೀಡನ್ನು ಮೇಂಟೈನ್ ಮಾಡ್ತಾ ಇದ್ವು ಅಂತ ಹೇಳಿ. ಸೊ ಅಲ್ಲಿ ಡಿಸ್ಟೆನ್ಸ್ ಎಷ್ಟಿತ್ತು, 1 ಕಿಲೋಮೀಟರ್. ಅರ್ಥ ಆಯ್ತಾ? ಸೊ ಇವಾಗ ಏನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು, ಬಿಫೋರ್ ದೇ ಅಪ್ರೋಚ್ ವೆರಿ ಕ್ಲೋಸ್ ಬಿ ಹ್ಯಾಸ್ ಟು ಗೆಟ್ ಸಮ್ ಆಕ್ಸಲರೇಷನ್. ಎಷ್ಟು ಟೈಮಲ್ಲಿ ಆಕ್ಸಲರೇಷನ್ ಮಾಡ್ಕೋಬೇಕು, ಎಷ್ಟು ವ್ಯಾಲ್ಯೂದ ಆಕ್ಸಲರೇಷನನ್ನು ತಗೋಬೇಕು ಅಂಥೇಳಿ ನಾವೇನು ಮಾಡಬೇಕು, ಇವಾಗ ಕ್ಯಾಲ್ಕುಲೇಟ್ ಮಾಡಬೇಕು. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ದ ಪ್ರಾಬ್ಲಮ್. ತಿಳಿತಲ್ಲ? ಸೊ 2 lane ರೋಡ್ ಇದೆ, ಒಂದು ಕಡೆ ಏನು ವೆಹಿಕಲ್ ಎ ಇಸ್ ಟ್ರಾವೆಲಿಂಗ್ ವಿತ್ ಸರ್ಟೇನ್ ವೆಲಾಸಿಟಿ ಆ್ಯಂಡ್ ದೇರ್ ಆರ್ 2 more vehicles with same velocities and they are approaching one another in opposite direction, but one has to change its velocity so that that vehicle has to attain certain acceleration to avoid the accident with the next vehicle. So ಸಿ ಜೊತೆ ಆಕ್ಸಿಡೆಂಟ್ ಆಗಬಾರ್ದು ಅಂತಂದರೆ ಬಿ ಏನು ಮಾಡಬೇಕು, ಆಕ್ಸಲರೇಷನನ್ನು ತಗೋಬೇಕು. ಸೊ ನೋಡುವ ಹೇಗೆ ಬರುತ್ತೆ ಅಂಥೇಳಿ. ಸೊ ಈ ಆಕ್ಸಲರೇಷನ್ ಐತಲ್ಲ, ಈ ಆಕ್ಸಲರೇಷನನ್ನು ತಗೊಳ್ಳೋಕ್ಕಿಂತ ಮುಂಚೆ ಸೊ ಇಲ್ಲಿ ಏನಂತ ಹೇಳ್ಯಾರ, ಸರ್ಟೇನ್ ಡಿಸ್ಟೆನ್ಸ್ ಅಂತ ಹೇಳ್ಯಾರ, ಸರ್ಟೇನ್ ವೆಲಾಸಿಟಿ ಅಂತ ಹೇಳ್ಯಾರ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಸಿ
ಈ ಹತ್ತಿರ ಬರುವಾಗ ಹತ್ತಿರ ಬರಬೇಕಂತಂದರೆ ಎಷ್ಟು ಟೈಮ್ ತೊಗೊಳ್ತೈತೆ ಅಂತ ನೋಡ್ಕೋಬೇಕು. ಅಷ್ಟು ಟೈಮ್ ಇಂಟರ್ವಲಲ್ಲಿ ಬಿ ಎಷ್ಟು ಆಕ್ಸಲರೇಷನನ್ನು ಮಾಡ್ತೈತೆ ಅಂತ ಹೇಳಿ ಸಾಲ್ವ್ ಮಾಡೋದು. ಫಸ್ಟ್ ಏನು ಮಾಡ್ಬೇಕು ನಾವು, ಸಿ ಎ ಹತ್ತಿರ ಬರಬೇಕಂತಂದರೆ ಎಷ್ಟು ಟೈಮ್ ತೊಗೋಬೇಕು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡ್ಬೇಕು ನಾವು, ಬಿ ಆ ಟೈಮ್ ಇಂಟರ್ವಲಲ್ಲಿ ಎಷ್ಟು ಆಕ್ಸಲರೇಷನನ್ನು ತಗೊಳ್ತೈತೆ ಅಂತೇಳಿ. ಯಾಕಂದರೆ ಎರಡು ರೆಸ್ಟಲ್ಲಿ ಇಲ್ಲ, ಎರಡು ಕಂಟಿನ್ಯೂಸ್ ಆಗಿ ಮೋಷನಲ್ಲಿ ಇರೋದು. ಸೊ ಇದು ಆಕ್ಸಲೇಟ್ ಮಾಡುವವರೆಗೂ ಇದೇನು ಕಾಯ್ಕೊಂತ ಕುತ್ಕೊಳ್ಳೋದಿಲ್ಲ. ಸೊ ಇದೇನಾಗುತ್ತೆ, ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಿರುತ್ತೆ. ನೋಡುವ ಹೇಗೆ ಸಾಲ್ವ್ ಮಾಡೋದು ಅಂತೇಳಿ. So here we will convert all the quantities in terms of meter per second. ಕಿಲೋಮೀಟರ್ ಪರ್ ಅವರಲ್ಲಿದೆ, ಅದನ್ನು ನಾವು ಮೀಟರ್ ಪರ್ ಸೆಕೆಂಡಲ್ಲಿ ಮಾಡಿಕೊಳ್ಳೋಣ. ಬೇಕಾದರೆ ನೀವು ಆ್ಯಸ್ ಇಟ್ ಈಸ್ ಇಟ್ಕೊಂಡು ಮಾಡ್ಬೋದು. ಸಿನ್ಸ್ ನಾವು ಎಲ್ಲ ಕ್ಯಾಲ್ಕುಲೇಷನ್ಸಲ್ಲಿ ನಾವು SI ಯೂನಿಟ್ಸ್ ಕನ್ಸಿಡರ್ ಮಾಡ್ತೀವಿ, ಹಾಗಾಗಿ ಮೀಟರ್ ಪರ್ ಸೆಕೆಂಡನ್ನು ಕನ್ಸಿಡರ್ ಮಾಡೋದು. ಸೊ ಹಿಯರ್ ದ ಸ್ಪೀಡ್ ಆಫ್ ಎ, ಸ್ಪೀಡ್ ಆಫ್ ಕಾರ್ A is 36 ಕಿಲೋಮೀಟರ್ ಪರ್ ಅವರ್. ಇದನ್ನು ಮೀಟರ್ ಪರ್ ಸೆಕೆಂಡ್ ಮಾಡಬೇಕಂತಂದರೆ 36 ಇಂಟು 5/18. 18 2 × 36, ಇಟ್ ಈಸ್ 10 ಮೀಟರ್ ಪರ್ ಸೆಕೆಂಡ್. ಯಾವುದು ಏನಿದು, ಸ್ಪೀಡ್ ಆಫ್ ಕಾರ್ ಎ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್. ನೆಕ್ಸ್ಟ್ ವಿ ಹ್ಯಾವ್ ಟು ಸಿ ಸ್ಪೀಡ್ ಆಫ್ cars, speed of cars B and C. So it is ಎಷ್ಟಿದೆ, 54 ಕಿಲೋಮೀಟರ್ ಪರ್ ಅವರ್. 54 ಇಂಟು 5/18. 18 3s are 54. It is 15 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಸಿನ್ಸ್ ಆಲ್ ದ 3 ವೆಹಿಕಲ್ಸ್ ಆರ್ ಇನ್ ಮೋಷನ್. ಸೊ ಇಲ್ಲಿ ಯಾವ ಕಾನ್ಸೆಪ್ಟ್ ಬರುತ್ತೆ, ರಿಲೇಟಿವ್ ವೆಲಾಸಿಟಿ ಕಾನ್ಸೆಪ್ಟ್ ಬರುತ್ತೆ. ಸೊ ರಿಲೇಟಿವ್ ವೆಲಾಸಿಟಿ ಯಾವುದ್ರದ್ದು, ದ ರಿಲೇಟಿವ್ ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಸಿ. ನೆಕ್ಸ್ಟ್ ರಿಲೇಟಿವ್ ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ. ಈ ಎರಡು ವ್ಯಾಲ್ಯೂಸ್, ಯಾಕಂತಂದರೆ ಎರಡು ವೆಹಿಕಲ್ಸ್. ಸೊ ಇಲ್ಲಿ ನಾವು ಡ್ರಾ ಮಾಡ್ತೇನೆ ನೋಡಿ ನಿಮ್ಗೆ. ಸೊ ಇದ್ರದ್ದು ವೆಲಾಸಿಟಿ ಎಷ್ಟಿದೆ, 10 ಮೀಟರ್ ಪರ್ ಸೆಕೆಂಡ್. ಇದ್ರದ್ದು 15 ಮೀಟರ್ ಪರ್ ಸೆಕೆಂಡ್. ಇದ್ರದ್ದು 15 ಮೀಟರ್ ಪರ್ ಸೆಕೆಂಡ್ ಬ್ಯಾಕ್ವರ್ಡ್. ಬೋತ್ ಆರ್ ಅಟ್ ಎ ಡಿಸ್ಟೆನ್ಸ್ ಆಫ್ 1000 ಮೀಟರ್ ಈಚ್. ಸೊ ಇದಿಷ್ಟು ಡಿಸ್ಟೆನ್ಸಸ್ ಇರೋದು. ಸೊ ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಸಿ, ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಸಿ ನೋಡಿ, ಬೋತ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. ಇದು ಫಾರ್ವರ್ಡ್ ಡೈರೆಕ್ಷನಲ್ಲಿ ಇದೆ, ಇದು ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ ಇದೆ. ಸೊ ಇಫ್ ವೆಲಾಸಿಟೀಸ್ ಆರ್ ಡೈರೆಕ್ಷನ್ಸ್ ಆರ್ ಅಪೋಸಿಟ್, ವೆಲಾಸಿಟಿ ಏನಾಗುತ್ತೆ, ರಿಲೇಟಿವ್ ವೆಲಾಸಿಟಿ ಆ್ಯಡ್ ಅಪ್ ಆಗುತ್ತೆ. ರಿಲೇಟಿವ್ ವೆಲಾಸಿಟಿ ಎಷ್ಟಾಗುತ್ತೆ, ವೆಲಾಸಿಟಿ ಆಫ್ ಎ ಪ್ಲಸ್ ವೆಲಾಸಿಟಿ ಆಫ್ ಸಿ, ದ್ಯಾಟ್ ಈಸ್ 10 ಪ್ಲಸ್ 15, ಇಟ್ ಈಸ್ 25 ಮೀಟರ್ ಪರ್ ಸೆಕೆಂಡ್. ಅಂತಂದರೆ ಫಾರ್ ದ ಪರ್ಸನ್ ಇನ್ sitting in the car C, the person driving the car A ಎಷ್ಟು ಅಪಿಯರ್ ಆಗುತ್ತೆ, ಎಷ್ಟು ವೆಲಾಸಿಟಿ 25 ಮೀಟರ್ ಪರ್ ಸೆಕೆಂಡಿಂದ ಬರ್ತಿದ್ದಾನೇನೋ ಅಂತ ಅಪಿಯರ್ ಆಗುತ್ತೆ. ನೆಕ್ಸ್ಟ್ ರಿಲೇಟಿವ್ ವೆಲಾಸಿಟಿ ಫಾರ್ ಎ ಬಿ. ಸೊ ರಿಲೇಟಿವ್ ವೆಲಾಸಿಟಿ ನೋಡಿ, ಎ ಆ್ಯಂಡ್ ಬಿ ಆರ್ ಇನ್ ದ ಸೇಮ್ ಡೈರೆಕ್ಷನ್. ಸೊ ಇದನ್ನು ಹೇಗೆ ಬರಿತೀವಿ ನಾವು, ವಿ ಬಿ ಮೈನಸ್ ವಿ ಎ. ಸೊ ಎಷ್ಟಾಗುತ್ತೆ, 15 ವಿತ್ ರೆಸ್ಪೆಕ್ಟ್ ಟು ಎ ನಾವು ಕ್ಯಾಲ್ಕುಲೇಷನ್ ಮಾಡ್ತಿರೋದು. ಸೊ ವೆಲಾಸಿಟಿ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎ, ವಿ ಬಿ ಮೈನಸ್ ವಿ ಎ, ವಿಚ್ ಈಸ್ 15 ಮೈನಸ್ 10, ದಟ್ ಈಸ್ 5 ಮೀಟರ್ ಪರ್ ಸೆಕೆಂಡ್. ಸೊ ನಮ್ಗೆ ಗೊತ್ತಾಯಿತು ಈಗ ವೆಲಾಸಿಟಿ ಆಫ್ ಸಿ ಆರ್ ದ ಕಾರ್ ಸಿ ವಿತ್ ರೆಸ್ಪೆಕ್ಟ್ ಟು ಎ ಎಷ್ಟು ಸ್ಪೀಡಿಂದ ಮೂವ್ ಆಗ್ತಿದೆ, 25 ಮೀಟರ್ ಪರ್ ಸೆಕೆಂಡಿಂದ ಮೂವ್ ಆಗ್ತಿದೆ. ಆ್ಯಂಡ್ ದ ಕಾರ್ ಬಿ ವಿತ್ ರೆಸ್ಪೆಕ್ಟ್ ಟು ಎ ಎಷ್ಟು ಸ್ಪೀಡಿಂದ ಅಥವಾ ವೆಲಾಸಿಟಿಯಿಂದ ಮೂವ್ ಆಗ್ತಿರೋದು, 5 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿಯಿಂದ ಮೂವ್ ಆಗ್ತಿರೋದು. ಸೊ ನಾವು ಫಸ್ಟ್ ವಿ ಹ್ಯಾವ್ ಟು ಡಿಟರ್ಮೈನ್ the distance or the time taken by the car A to cover a distance of 1000 meter. So 1000 meter ಎಷ್ಟು ಡಿಸ್ಟೆನ್ಸ್ ಅನ್ನು the car C ಎಷ್ಟು ಟೈಮ್ ತಗೊಳ್ತೈತೆ ಅಂತ ಹೇಳಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ
So time taken by car C to cover a distance of 1000 ಮೀಟರ್. 1000 ಮೀಟರ್ ಅಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡೋಕ್ಕೆ ಎಷ್ಟು ಟೈಮು ತಗೊಳ್ತೈತೆ ಅಂಥೇಳಿ ನೋಡಬೇಕು. ಯಾವ ಫಾರ್ಮುಲಾ ತಗೊಳ್ತೀರಿ? ಎಸ್ ಇಸ್ ಈಕ್ವಲ್ಸ್ ಟು ಏನು ಸಿಂಪಲ್ ಆಗಿಲ್ಲ ಅಂದರೆ, ಯಾಕಂತಂದರೆ ಇದು ಕಾನ್ಸ್ಟೆಂಟ್ ವೆಲಾಸಿಟಿಯಿಂದ ಮೂವ್ ಆಗ್ತಿದೆ. ಕಾನ್ಸ್ಟೆಂಟ್ ವೆಲಾಸಿಟಿ ಅಂತಂದರೆ ಏನಾಗುತ್ತೆ, ಅಲ್ಲಿ ಆಕ್ಸಲರೇಷನ್ ವಿಲ್ ಬಿ ಝೀರೋ. ಸೊ ಕಾನ್ಸ್ಟೆಂಟ್ ವೆಲಾಸಿಟಿ ಅಂದರೆ ಆಕ್ಸಲರೇಷನ್ ಝೀರೋ ಇದೆ, ಸಿಂಪಲ್ ಫಾರ್ಮುಲಾ ಕನ್ಸಿಡರ್ ಮಾಡಿ. ಅದರ್ವೈಸ್ ನೀವು ಎಸ್ ಇಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಈ ಫಾರ್ಮುಲಾ ತೊಗೊಂಡು ಮಾಡ್ಬೋದು. ಇಲ್ಲೇನಾಗುತ್ತೆ, ಆಕ್ಸಲರೇಷನ್ ಕಾನ್ಸ್ಟೆಂಟ್, ವೆಲಾಸಿಟಿ ಕಾನ್ಸ್ಟೆಂಟ್ ಇರೋದ್ರಿಂದ ಆಕ್ಸಲರೇಷನ್ ಝೀರೋ ಆಗುತ್ತೆ. ಹಾಗಾಗಿ ಇಷ್ಟೇ ವ್ಯಾಲ್ಯೂ ಉಳಿತೈತೆ. ಆಯಿತಾ? ನೀವು ಅದನ್ನು ಬರ್ಕೊಳ್ಳಿ. ಸೊ ಎಸ್ ಎಷ್ಟಿದೆ? 1000 ಮೀಟರ್ ಇಸ್ ಈಕ್ವಲ್ಸ್ ಟು ಎಷ್ಟಿದೆ ವೆಲಾಸಿಟಿ? ರಿಲೇಟಿವ್ ವೆಲಾಸಿಟಿ ಎಷ್ಟಿದೆ? ದ ಕಾರ್ ಸಿ ಹ್ಯಾಸ್ ಗಾಟ್ ಅ ವೆಲಾಸಿಟಿ 25 ಇಂಟು ಟೈಮ್. So therefore the time taken by the car C to cover a distance of 1000 meter will be ಎಷ್ಟಾಗುತ್ತೆ? 25ನ ಈ ಕಡೆ ತಗೊಳ್ರಿ. ಸೊ ಇಟ್ ವಿಲ್ ಬಿ 40 ಸೆಕೆಂಡ್. ಸೊ 40 ಸೆಕೆಂಡ್ ಬೇಕು. ಯಾವುದಕ್ಕೆ ಬೇಕು? ಟು ದ ಕಾರ್ ಸಿ. ಸೊ 40 ಸೆಕೆಂಡಲ್ಲಿ ಈ ಕಾರ್ ಸಿ ಏನೈತಲ್ಲ ಎಗೆ ಹತ್ತಿರ ಆಗಿಬಿಡ್ತೈತಿ. ಸೊ ಅಷ್ಟೇ ಟೈಮ್ ಇಂಟರ್ವಲಲ್ಲಿ ಏನು ಮಾಡಬೇಕು? ಬಿ ಆಕ್ಸಲರೇಷನನ್ನು ತಗೋಬೇಕು. ಗೊತ್ತಾಯ್ತಲ್ಲ, ನಾವು ಫಸ್ಟ್ ಯಾಕೆ ಸಿ ಕ್ಯಾಲ್ಕುಲೇಟ್ ಮಾಡಿದ್ದಂತ ಹೇಳಿ. ಇಷ್ಟು ಟೈಮಲ್ಲಿ ಬಿ ಎಷ್ಟು ಆಕ್ಸಲರೇಷನನ್ನು ತಗೊಳ್ತೈತೆ ಅಂತ ಹೇಳಿ ನಾವು ನೋಡಬೇಕಾಗಿರೋದು. ಬರ್ಕೊಂಡಿರಿ ಇದನ್ನು. ಸೊ ಐ ವಿಲ್ ರಬ್ ದಿಸ್ ಒನ್. ಸೊ ಇವಾಗ ನಮ್ಗೆ ಸಿಕ್ಕಿದೆ, ಯಾವ ವ್ಯಾಲ್ಯೂ ಸಿಕ್ಕಿದೆ? ಟೈಮ್ ವ್ಯಾಲ್ಯೂ ಸಿಕ್ಕಿದೆ. ಸೊ ಟೈಮ್ ಟಿ ಈಸ್ ಈಕ್ವಲ್ ಟು 40 ಸೆಕೆಂಡ್. ಆಯಿತಾ? ಸೊ ನಾವು ಆಕ್ಸಲರೇಷನ್ ಬೈ ಬಿ, ಆಕ್ಸಲರೇಷನ್ ಟೇಕನ್ ಬೈ ಬಿ ಎಷ್ಟಿದೆ ಅಂತ ನೋಡಬೇಕು. ಎಸ್ ಇಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಎಷ್ಟು ಡಿಸ್ಟೆನ್ಸ್ ಇದೆ? 1000. ವೆಲಾಸಿಟಿ ಎಷ್ಟಿದೆ? ರಿಲೇಟಿವ್ ವೆಲಾಸಿಟಿ 5. ಯಾವುದ್ರದ್ದು ರಿಲೇಟಿವ್ ವೆಲಾಸಿಟಿ ಇದು? ದಿಸ್ ಇಸ್ ದ ರಿಲೇಟಿವ್ ವೆಲಾಸಿಟಿ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎ ಇಂಟು ಟೈಮ್ ಎಷ್ಟಿದೆ? 40 ಸೆಕೆಂಡ್ಸ್ ಪ್ಲಸ್ ಹಾಫ್ ಎ ಇಂಟು 40 ಸ್ಕ್ವೇರ್. ಸೊ 1000 is equals to 200 plus 40 into 40 1600 divided by 2 800 A. So 1000 minus 200, that is 800 is equals to 800 A. Therefore A is equals to 800 divided by 800, that is 1 meter per second square. So this is the acceleration taken by the car B in a time interval of 40 seconds to cover up a distance of 1000 meter. ಈ 1000 meter distance ಅನ್ನು ಎಷ್ಟು 40 ಸೆಕೆಂಡ್ಸಲ್ಲಿ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಕ್ಸಲರೇಷನ್ ತಗೊಂಡದೇನು ಮಾಡಿದ್ದೆ? ಕವರ್ ಅಪ್ ಮಾಡಿದ್ದೆ. ಸೊ ಅಹೆಡ್ ಹೋಗಿದ್ದೆ ಟು ಅವಾಯ್ಡ್ ದಿ ಆಕ್ಸಿಡೆಂಟ್. ತಿಳಿತಲ್ಲ ಹೇಗೆ ಮಾಡಿದೆ ಅಂತ ಹೇಳಿ? ಸಿಂಪಲ್ ಇದೆ, ಲೆಂದಿ ಇದೆ, ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಆಯಿತಾ? ಸೊ ವಿ ವಿಲ್ ಕಂಟಿನ್ಯೂ with one more example. So take down the question. Here are some graphs which are given and it is said that, look at the graph. Look at the graphs given below and state with reasons and state with reason and state with
reason which of these cannot represent one-dimensional motion, motion of a particle. ಸೊ ಕೆಲವೊಂದು ಗ್ರಾಫ್ಸನ್ನು ಕೊಟ್ಟಾರ, ಆ ಗ್ರಾಫ್ಸನ್ನು ಅಬ್ಸರ್ವ್ ಮಾಡಿ ಮತ್ತು ಯಾವುದು ಇದ್ರಾಗ ಒನ್ ಡೈಮೆನ್ಷನಲ್ ಮೋಷನನ್ನು ತೋರಿಸೋದಿಲ್ಲ ಅಂತ ಹೇಳಿ ಸ್ಟೇಟ್ ಮಾಡಿ ಅಂತ ಹೇಳ್ಯಾರ ವಿತ್ ರೀಸನ್. ಸೊ ಒನ್ ಡೈಮೆನ್ಷನಲ್ ಮೋಷನ್ ಅಂತಂದರೆ ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್, ಐದರ್ ಎಕ್ಸ್ ಆರ್ ವೈ ಆರ್ ಝೆಡ್. ಎಕ್ಸ್ ವೈ ಇರಬಾರ್ದು, ವೈ ಝೆಡ್ ಇರಬಾರ್ದು, ಝೆಡ್ ಎಕ್ಸ್ ಇರಬಾರ್ದು, ಯಾವುದು ಅಥವಾ ಎಕ್ಸ್ ವೈ ಝೆಡ್ ಟುಗೆದರ್ ಇರಬಾರ್ದು, ಯಾವುದಾದ್ರೂ ಒನ್ ಡೈರೆಕ್ಷನ್ ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. ಸೊ ಹಿಯರ್ ಗಿವನ್ ಸರ್ಟನ್ ಡಯಾಗ್ರಾಮ್ಸ್. Along y-axis it is shown displacement, along x-axis it has shown time, and the graph is like this. The second graph, time and velocity. The third graph, and the fourth graph. So we have got 4 graphs. Let us see ಯಾವುದು ಪಾಸಿಬಲ್ ಐತಿ, ಯಾವುದು ಪಾಸಿಬಲ್ ಇಲ್ಲ ಅಂಥೇಳಿ. ಸೊ ದ ಫಸ್ಟ್ ಗ್ರಾಫ್ ಇಲ್ಲಿ ನೋಡಿ, ಹಿಯರ್ ಸರ್ಟೇನು ಪೊಸಿಷನ್ ಡಿಸ್ಪ್ಲೇಸ್ಮೆಂಟನ್ನು ತೋರಿಸಿದಾರ. ಸೊ ಇಲ್ಲಿ ಒನ್ ಪರ್ಟಿಕ್ಯುಲರ್ ಟೈಮನ್ನು ನಾವು ಕನ್ಸಿಡರ್ ಮಾಡಿದರೆ, ಇಲ್ಲಿ ನೋಡಿ ನಿಮಗೆ ಪ್ರೀವಿಯಸ್ ಒಂದು ವಿಡಿಯೋನಲ್ಲಿ ಹೇಳಿದೆ ನಾನು, ಅಟ್ ಸೇಮ್ ಇನ್ಸ್ಟೆಂಟು ಒನ್ ಆಬ್ಜೆಕ್ಟ್ 2 ಡಿಫ್ರೆಂಟ್ ಪ್ಲೇಸಸಲ್ಲಿ ಇರೋದಿಲ್ಲ, ಸಾಧ್ಯ ಇಲ್ಲ, ಇಂಪಾಸಿಬಲ್ ಸಿಚುವೇಶನ್. ಸೊ ಅಟ್ ಟೈಮ್ T1 ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದರೆ, ಅಟ್ ಎ ಟೈಮ್ T1 ನೋಡಿ ಇಲ್ಲಿ ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ ಅಂತಂದರೆ ಇಲ್ಲೊಂದು ಪೊಸಿಷನ್ ತೋರಿಸ್ತಿದೆ. ಒನ್ ಪರ್ಟಿಕ್ಯುಲರ್ ಟೈಮ್ T1ಗೆ ದಿಸ್ ಪಾರ್ಟಿಕಲ್ ಇಸ್ ಶೋಯಿಂಗ್ 2 different position according to this graph, so which is wrong. ಒನ್ ಪರ್ಟಿಕ್ಯುಲರ್ ಟೈಮಿಗೆ ಒನ್ ಪರ್ಟಿಕ್ಯುಲರ್ ಪೊಸಿಷನ್ ಮಾತ್ರ ಇರಬೇಕು. ಸೊ ಇಂಥ ಸಿಚುವೇಷನಲ್ಲಿ ನಾವು ಮೋಷನ್ ಕನ್ಸಿಡರ್ ಮಾಡೋದಿಲ್ಲ, ಯಾವುದು ಒನ್ ಡೈಮೆನ್ಷನಲ್ ಮೋಷನನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ಸೊ ದಿಸ್ ಗ್ರಾಫ್ ಇಸ್ ರಾಂಗ್. ದಿಸ್ ಗ್ರಾಫ್ ಡಸ್ ನಾಟ್ represent the one dimensional motion. Reason ಏನು? Because at a particular instant the particle shows 2 different positions, which is wrong. Next second case ನೋಡಿ, ಸೆಕೆಂಡ್ ಅಲ್ಲಿ ವೆಲಾಸಿಟಿ ತೋರಿಸ್ತಿದ್ದಾರಾ. ನೆಕ್ಸ್ಟ್ ಒನ್ ಪರ್ಟಿಕ್ಯುಲರ್ ಟೈಮಲ್ಲಿ ಅಗೇನ್ ಇಲ್ಲಿ 2 ಡಿಫ್ರೆಂಟ್ ಪೊಸಿಷನ್ ಅಂತ ಹೇಳ್ಬೋದು. ಅದರ್ವೈಸ್ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಏನಾಗ್ತಿದೆ ಇಲ್ಲಿ, ಪಾರ್ಟಿಕಲ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಲ್ಲಿಗೆ ವಾಪಸ್ ರಿಟರ್ನ್ ಆಗ್ತಿದೆ. ಸೊ ಡಿಸ್ಪ್ಲೇಸ್ಮೆಂಟ್ ಈಸ್ 0. ಇಫ್ ಡಿಸ್ಪ್ಲೇಸ್ಮೆಂಟ್ ds ಆದರೂ ತಗೊಳ್ಳಿ ಅಥವಾ ಡೆಲ್ಟಾ ಎಸ್ ಅಂತ ಕನ್ಸಿಡರ್ ಮಾಡಿ, ಡಿಸ್ಪ್ಲೇಸ್ಮೆಂಟ್ 0 ಅಂತಂದರೆ ವೆಲಾಸಿಟಿ ಸಹ ಏನಾಗುತ್ತೆ, 0 ಆಗುತ್ತೆ. ಸೊ ಇದು ಸಹ ಏನು ರಾಂಗ್. ನೆಕ್ಸ್ಟ್ ದಿಸ್ ಒನ್, ಇಲ್ಲಿ ಸ್ಪೀಡ್ ಅಂತ ಹೇಳಾರ. ಸೊ ಸ್ಪೀಡ್ ಕೆನಾಟ್ ಬಿ ನೆಗೆಟಿವ್, ಸ್ಪೀಡಿಗೆ ಡೈರೆಕ್ಷನ್ ಇರಲ್ಲ. ಸೊ ಈ ಗ್ರಾಫ್ ಪ್ರಕಾರ ನೋಡಿ, ಇದಿಷ್ಟು ಪಾರ್ಟ್ ಐತಲ್ಲ, ಇದು ನೆಗೆಟಿವ್ ಕ್ವಾಡ್ರೆಂಟಲ್ಲಿ ತೋರಿಸಿದ್ದೈತಿ. ಯಾವುದು? ಇದಿಷ್ಟು ನೆಗೆಟಿವ್ ಪಾರ್ಟಲ್ಲಿ ಅಥವಾ ನೆಗೆಟಿವ್ ಕ್ವಾಡ್ರೆಂಟಲ್ಲಿ ತೋರಿಸಿದ್ದೈತಿ. ಸೊ ಅಗೇನ್ ಈ ಗ್ರಾಫ್ ಸಹ ಅದನ್ನು ಇಂಡಿಕೇಟ್ ಮಾಡೋದಿಲ್ಲ. ಸೊ ನೆಕ್ಸ್ಟ್ ಕಮ್ ಟು ದಿ ಲಾಸ್ಟ್ ಒನ್. ಸೊ ಇಲ್ಲೇನಾಗಿದೆ, ಟೈಮ್ ಇನ್ಕ್ರೀಸ್ ಆದಂಗೆ ಟೋಟಲ್ ಪಾತ್ ಲೆಂತ್ ಇನ್ಕ್ರೀಸ್ ಆಗೋದು ಡಿಕ್ರೀಸ್ ಆಗೋದು, ಇನ್ಕ್ರೀಸ್ ಆಗೋದು ಡಿಕ್ರೀಸ್ ಆಗೋದು ಅಂತ ತೋರಿಸ್ಯಾರ. ಬಟ್ ನಮಗೇನು ಗೊತ್ತು, ಡಿಸ್ಟೆನ್ಸ್ ಜಾಸ್ತಿ ಕಡಿಮೆ ಆಗ್ಬೋದು, ಬಟ್ ಟೋಟಲ್ ಪಾತ್ ಲೆಂತ್ ಏನಿದೆ ಅಲ್ಲ ಅದು ಯಾವಾಗಲೂ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇಟ್ ಕ್ಯಾನ್ ನೆವರ್ ಡಿಕ್ರೀಸ್. ಸೊ ಹಾಗಾಗಿ ಇದು ಸಹ ಏನಾಗುತ್ತೆ, ಒನ್ ಡೈಮೆನ್ಷನಲ್ ಮೋಷನನ್ನು
ತೋರಿಸೋದಿಲ್ಲ. ಅರ್ಥ ಆಯ್ತಲ್ಲ? ಸೊ ಇಟ್ ಈಸ್ ವೆರಿ ಸಿಂಪಲ್. So we will continue with the similar problems in the next session. So I hope you have followed today's class. We will meet in the next session. Thank you.